ಸ್ಯಾಂಡಲ್ವುಡ್ ನ ಡಿಬಾಸ್ ಚಾಲೆಂಜಿಂಗ್ ಸ್ಟಾರ್ ಅಂತಲೇ ಖ್ಯಾತಿ ಗಳಿಸಿರುವಂತಹ ದರ್ಶನ್ ಯಾವಾಗ ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಸಿಲುಕಿದನೋ ಅಂದಿನಿಂದ ಆತನ ಸುತ್ತಮುತ್ತಲು ಇರ್ತಕ್ಕಂಥವ್ರಿಗೂ ಸಂಕಟ ಆರಂಭವಾಯಿತು. ಯಾವಾಗ ಪರಪ್ಪನಗರ ಜೈಲಿನ ವಿಡಿಯೋಗಳು, ರಾಜಾತಿಥ್ಯ ವಿಡಿಯೋಗಳು ವೈರಲ್ ಆದ್ವೋ, ಇದೀಗ ಆತನ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತ ನಟ ಧನ್ವೀರ್ಗೂ ಕೂಡ ಸಂಕಷ್ಟ ಎದುರಾಗಿದೆ. ಜೈಲಿನ ಒಳಗೆ ಮೊಬೈಲ್ಗಳನ್ನ ಕಳಿಸಿ ಆ ಒಂದು ವಿಡಿಯೋಗಳನ್ನ ಸೆರೆ ಹಿಡಿದು ಈಗ ಧನ್ವೀರ್ ಎಲ್ಲೆಡೆಯೂ ಕೂಡ ವೈರಲ್ ಮಾಡಿದ್ದಾನೆ ಎಂಬಂತ ಗಂಭೀರ ಆರೋಪ ಧನ್ವೀರ್ ಮೇಲೆ ಬಂದಿದೆ. ಈಗಾಗಲೇ ಧನ್ವೀರ್ಗೆ 2-3 ಬಾರಿ ನೋಟಿಸ್ ನೀಡಿದ್ರು, ಕೇವಲ 1 ಬಾರಿ ಮಾತ್ರ ಹಾಜರಾಗಿದ್ರು. ಯಾವಾಗ ಪೊಲೀಸ್ನವರು ಅವರ ಮೇಲೆ ಕಠಿಣ ಕ್ರಮಕ್ಕೆ ಮುಂದಾಗ್ತಾರೆ ಎನ್ನುವಂತ ಸೂಚನೆ ಸಿಕ್ತೋ, ಅದಕ್ಕಾಗಿ ಧನ್ವೀರ್ ಇಂದು ಪರಪ್ಪನಗರ ಪೊಲೀಸ್ ಠಾಣೆಗೆ ಬಂದು ವಿಚಾರಣೆಯನ್ನ ಎದುರಿಸಿದರು. 2 ಗಂಟೆಗಳಿಗೂ ಹೆಚ್ಚು ಕಾಲ ಪೊಲೀಸ್ನವರ ಪ್ರಶ್ನೆಗಳಿಗೆ ತಬ್ಬಿಬ್ಬಾದಂತ ಧನ್ವೀರ್, ನನಗೇನು ಗೊತ್ತಿಲ್ಲ, ನನಗೆ ಬಂದಂತ ವಿಡಿಯೋಗಳನ್ನ ಫಾರ್ವರ್ಡ್ ಮಾಡಿದೆ ಅಷ್ಟೇ ಅಂತ ಹೇಳಿ ತಿಳಿಸಿದ್ದಾನಂತೆ. ಆದ್ರೆ ಧನ್ವೀರ್ಗೆ ವಿಡಿಯೋಗಳನ್ನ ಕಳಿಸಿದ ಬಗ್ಗೆ ಎಲ್ಲಾ ಮಾಹಿತಿಯು ಧನ್ವೀರ್ ಬಳಿ ಇದೆ ಎಂಬುದು ಪೊಲೀಸ್ನವರ ಒಂದು ಚಿಂತನೆ ಆಗಿದೆ. ಹಾಗಾಗಿ ಪೊಲೀಸ್ನವರು ಧನ್ವೀರ್ಗೆ ಫುಲ್ ಡ್ರಿಲ್ ಆರಂಭಿಸಿದ್ದಾರೆ. ಇದರ ನಡುವೆ ಧನ್ವೀರ್ ವಿಜಯಲಕ್ಷ್ಮಿ ಕಳಿಸಿದ್ದ ವಿಡಿಯೋಗಳು ಎಂಬುದಾಗಿ ಹೇಳಿದ್ದಾರೆ ಅಂತೇಳಿ ಮತ್ತೊಂದು ವಲಯದಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ. ಆಗೊಂದು ವೇಳೆ ವಿಜಯಲಕ್ಷ್ಮಿಯೇ ಧನ್ವೀರ್ಗೆ ವಿಡಿಯೋಗಳನ್ನ ಫಾರ್ವರ್ಡ್ ಮಾಡಿದ್ರೆ ವಿಜಯಲಕ್ಷ್ಮಿಗೂ ಕೂಡ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಿಂದಾಗಿ ಸಾಲು ಸಾಲಾಗಿ ದರ್ಶನ್ ಅಭಿಮಾನಿಗಳಿಗಷ್ಟೇ ಅಲ್ಲ, ದರ್ಶನ್ ಸುತ್ತಮುತ್ತಲು ಇರ್ತಕ್ಕಂಥ ಆಪ್ತ ಬಳಗಕ್ಕೂ ಕೂಡ ಸಾಲು ಸಾಲು ಸಂಕಟಗಳು ಎದುರಾಗ್ತಾ ಇದೆ. ಈಗ ಧನ್ವೀರ್ ನೀಡಿದಂತ ಹೇಳಿಕೆಗಳ ಮೇಲೆ ಮತ್ತು ಅವನ ಮೊಬೈಲ್ ನಲ್ಲಿ ರಿಟ್ರೀವ್ ಆದ ನಂತರವೂ ಕೂಡ ಸಂಕಷ್ಟ ತಪ್ಪಿದ್ದಲ್ಲ. ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುವಂತದ್ದು ಮೊಬೈಲ್ ನಲ್ಲಿ ರಿಟ್ರೀಟ್ ಆದ ನಂತರ ವಿಡಿಯೋಗಳು ಯಾವ್ಯಾವು ಎಲ್ಲಿಂದ ಬಂತು ಎನ್ನುವಂತ ಪ್ರಶ್ನೆಗಳಿಗೆ ನಿರ್ದಿಷ್ಟವಾದಂತ ಉತ್ತರವನ್ನ ಧನ್ವೀರ್ ನೀಡಲಿಲ್ಲ ಅಂತಂದ್ರೆ ಮುಂದೆ ಇವರಿಗೆ ಕಾನೂನು ಸಂಕಷ್ಟ ಎದುರಾಗೋದ್ರಲ್ಲಿ 2 ಮಾತಿಲ್ಲ.